ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರನ್ನ ನಾಯಕರನ್ನಾಗಿ ಆಯ್ಕೆ ಮಾಡಲಾಗಿದೆ. ಅವರು ಚೀಫ್ ಮಿನಿಸ್ಟರ್ ಆಗುವಂತದ್ದು ಪಕ್ಕಾಗಿದೆ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಮದ್ದೂರು MLA ಅಂತ ಉದಯಗೌಡ ಅವರು. ಸರ್, ನೀವು ಕೂಡ ಬಹಳಷ್ಟು ನಿರೀಕ್ಷೆ ಮಾಡಿದ್ರಿ ಈ ಒಂದು ಕ್ಷಣಕ್ಕೆ, ಹೇಗೆ ಅನಿಸ್ತಿದೆ ಸರ್? ಈಗ ಡಿ.ಕೆ. ಶಿವಕುಮಾರ್ ಅವರ 45 ವರ್ಷದ ಸುದೀರ್ಘವಾದ ಒಂದು ಸೇವೆ, ಅವರ ಒಂದು ಹೋರಾಟ, ವಿದ್ಯಾರ್ಥಿ ಕಾಂಗ್ರೆಸ್ನಿಂದ ಹಿಡಿದು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಸ್ಥಾನದವರೆಗೆ ಮತ್ತೆ ಹಲವಾರು ಇಲಾಖೆಗಳಲ್ಲಿ ಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಈ ರಾಜ್ಯದಲ್ಲಿ 23 ಚುನಾವಣೆಯಲ್ಲಿ ಪಕ್ಷಾಧಿಕಾರ ತರೀಕೆ ಸಿದ್ದರಾಮಯ್ಯನವರ ಜೊತೆ ಸೇರಿ ಬಹಳಷ್ಟು ಹೋರಾಟವನ್ನು ಮಾಡಿ 136 ಸೀಟನ್ನು ಗೆದ್ದಿದ್ದಾರೆ. ಇವತ್ತು ಅವರು ಎಲ್ಲ ಒಮ್ಮತದಿಂದ, ಎಲ್ಲ ಶಾಸಕರು, ನಮ್ಮ ಹೈಕಮಾಂಡು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಲ್ಲರೂ ಕೂಡ ಒಮ್ಮತದಿಂದ ಅವ್ರನ್ನ ಅವಿರೋಧವಾಗಿ ಇವತ್ತು CLP ಲೀಡರ್ ಆಯ್ಕೆ ಮಾಡಿದ್ದಾರೆ. ಇದೇ 3ನೇ ತಾರೀಕು ಬುಧವಾರ 4 ಗಂಟೆಗೆ ರಾಜಭವನದಲ್ಲಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಸೊ ಮುಂದಿನ ದಿನಗಳಲ್ಲಿ ಉತ್ತಮವಾದ ಆಡಳಿತವನ್ನು ಕೊಡ್ತಾರೆ. ಅವರಿಗೆ ಬಹಳಷ್ಟು ಅನುಭವ ಇದೆ, ಎಲ್ಲವನ್ನು ಮೆಟ್ಟಿ ನಿಲ್ಲುವಂಥ ಸಾಮರ್ಥ್ಯ ಇದೆ ಮತ್ತು ವಿಷನ್ ಇದೆ, ಹಲವಾರು ದೂರದೃಷ್ಟಿ ಇದೆ. ಈ ಬೆಂಗಳೂರು ಬಹಳಷ್ಟು ದೊಡ್ಡ ಸಮಸ್ಯೆ ಇದೆ, ಅದನ್ನು ಪರಿಹರಿಸುವಂಥದ್ದು. ನಮ್ಮ ರೈತರು ನೀರಿನ ಸಮಸ್ಯೆ ನಮ್ಮ ಭಾಗದಲ್ಲಿ ಈಗಾಗಲೇ ಅವರು ನೀರಾವರಿ ಸಚಿವರಾಗಿ ಸಾವಿರಾರು ಕೋಟಿ ಅನುದಾನ ನಮ್ಮ ಮಂಡ್ಯ ಜಿಲ್ಲೆಗೆ ಕೊಟ್ಟಿದ್ದಾರೆ. ಮುಂದೆನೂ ಕೂಡ ಅವೆಲ್ಲವನ್ನು ಪೂರ್ಣಗೊಳಿಸುವಂಥ ಕೆಲಸ ಮಾಡ್ತಾರೆ. ಮತ್ತೆ ಮುಂಬರುವ 28 ಚುನಾವಣೆಯಲ್ಲಿ 150ಕ್ಕೂ ಹೆಚ್ಚು ಸೀಟ್ನ ಗೆಲ್ಲುವಂಥ ಪರಿಸ್ಥಿತಿ ಈ ರಾಜ್ಯದಲ್ಲಿ ನಿರ್ಮಾಣ ಆಗ್ತದೆ. ಸರ್, ಇನ್ನೊಂದು ಮಂಡ್ಯ ಜಿಲ್ಲೆಗೆ ಮತ್ತೊಂದು ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂತಹದ್ದು ಈಗಿರೋರೇ ಕಂಟಿನ್ಯೂ ಆಗ್ತಾರಾ ಅಥವಾ ಇನ್ನೊಂದು ಎಕ್ಸ್ಟ್ರಾ ಆಗುತ್ತಾ ಏನು ಅನ್ನುವಂತ? ಸರ್, ಈಗ ತಾನೇ CLP ಲೀಡರ್ ಆಯ್ಕೆ ಆಗಿದೆ. ಈಗ ಗವರ್ನರ್ಗೆ ಲೆಟರ್ ಕೊಟ್ಟು ಬರ್ತಾರೆ. ಈಗ ACCಯಿಂದ ಸುರ್ಜೇವಾಲ್ ಅವರು, ವೇಣುಗೋಪಾಲ್ ಅವರು ಬಂದಿದ್ದಾರೆ. ಅವರು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ನಮ್ಮ ನೂತನ ಮುಖ್ಯಮಂತ್ರಿ DK ಸಾಹೇಬರು ಎಲ್ಲರೂ ಕೂತ್ಕೊಂಡು ಚರ್ಚೆ ಮಾಡಿ ACC ಅಧ್ಯಕ್ಷರ ಅವ್ರ ಜೊತೆನೂ ಕೂಡ ಚರ್ಚೆ ಮಾಡಿ ರಾಹುಲ್ ಗಾಂಧಿ ಅವರಿಗೂ ವಿಷಯ ಮುಟ್ಟಿಸಿ ಎಲ್ಲರ ಸಮ್ಮತಿ ಪಡೆದು ಪಟ್ಟಿನ ಆಯ್ಕೆ ಮಾಡಿ ಅನೌನ್ಸ್ ಮಾಡ್ತಾರೆ. ಓಕೆ ಸರ್, ಥ್ಯಾಂಕ್ ಯು. ಇದು ಮದ್ದೂರು ಶಾಸಕ ಉದಯಗೌಡ ಅವರ ಮತ್ತು ಕ್ಯಾಮರಾ ಪರ್ಸನ್ ಬಾಲಾಜಿ ಜೊತೆಗೆ ಹರೀಶ್, TV9 ಬೆಂಗಳೂರು. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರನ್ನ ನಾಯಕರನ್ನಾಗಿ ಆಯ್ಕೆ ಮಾಡಲಾಗಿದೆ. ಅವರು ಚೀಫ್ ಮಿನಿಸ್ಟರ್ ಆಗುವಂತದ್ದು ಪಕ್ಕಾಗಿದೆ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಮದ್ದೂರು MLA ಅಂತ ಉದಯಗೌಡ ಅವರು. ಸರ್, ನೀವು ಕೂಡ ಬಹಳಷ್ಟು ನಿರೀಕ್ಷೆ ಮಾಡಿದ್ರಿ ಈ ಒಂದು ಕ್ಷಣಕ್ಕೆ, ಹೇಗೆ ಅನಿಸ್ತಿದೆ ಸರ್? ಈಗ ಡಿ.ಕೆ. ಶಿವಕುಮಾರ್ ಅವರ 45 ವರ್ಷದ ಸುದೀರ್ಘವಾದ ಒಂದು ಸೇವೆ, ಅವರ ಒಂದು ಹೋರಾಟ, ವಿದ್ಯಾರ್ಥಿ ಕಾಂಗ್ರೆಸ್ನಿಂದ ಹಿಡಿದು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಸ್ಥಾನದವರೆಗೆ ಮತ್ತೆ ಹಲವಾರು ಇಲಾಖೆಗಳಲ್ಲಿ ಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಈ ರಾಜ್ಯದಲ್ಲಿ 23 ಚುನಾವಣೆಯಲ್ಲಿ ಪಕ್ಷಾಧಿಕಾರ ತರೀಕೆ ಸಿದ್ದರಾಮಯ್ಯನವರ ಜೊತೆ ಸೇರಿ ಬಹಳಷ್ಟು ಹೋರಾಟವನ್ನು ಮಾಡಿ 136 ಸೀಟನ್ನು ಗೆದ್ದಿದ್ದಾರೆ. ಇವತ್ತು ಅವರು ಎಲ್ಲ ಒಮ್ಮತದಿಂದ, ಎಲ್ಲ ಶಾಸಕರು, ನಮ್ಮ ಹೈಕಮಾಂಡು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಲ್ಲರೂ ಕೂಡ ಒಮ್ಮತದಿಂದ ಅವ್ರನ್ನ ಅವಿರೋಧವಾಗಿ ಇವತ್ತು CLP ಲೀಡರ್ ಆಯ್ಕೆ ಮಾಡಿದ್ದಾರೆ.